ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಬಾ 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 ಅನ್ನೋ ಆಕ್ಷನ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ರ್ಯಾಡರ್ ಕೇರಳ ಸಿಎಂ ನ ಕಿಡ್ನಾಪ್ ಮಾಡಿಬಿಡ್ತಾನೆ. ಸಿಎಂ ಮಗ ನೋಬಲ್ ಅವನ್ ತಂದೆನ ರೆಸ್ಕ್ಯೂ ಮಾಡೋಕೆ ಬರ್ತಾನೆ. ರೇಡರ್ ಸಿಎಂ ನ ಕಿಡ್ನಾಪ್ ಮಾಡಿದ್ದು ಯಾಕೆ? ನೋಬೆಲ್ ಕೈಲಿ ಅವನ್ ತಂದೆನ ರೆಸ್ಕ್ಯೂ ಮಾಡೋಕೆ ಆಯ್ತಾ? ರ್ಯಾಡರ್ ಸಿಎಂ ನ ಹಿಡ್ಕೊಂಡು ಏನೆಲ್ಲ ಕೆಲಸ ಮಾಡ್ದ? ಕಡೆಗೆ ರ್ಯಾಡರ್ ಕತೆ ಏನಾಗುತ್ತೆ? ಇದರ ಮಧ್ಯೆ ಮೋಹನ್ ಲಾಲ್ ಅವರ ಕ್ಯಾರೆಕ್ಟರ್ ಎಂತದ್ದು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲೇ ನಮಗೆ ಲಾಜಿಕ್ಸ್ ಎಲ್ಲ ಇಲ್ಲ, ಬರೀ ಮ್ಯಾಡ್ನೆಸ್ ಅಂತ ತೋರಿಸ್ತಾರೆ. ಜೊತೆಗೆ ಈ ಕತೆ ಒಬ್ಬ ಹುಚ್ಚನ ಕತೆ ಅಂತ ಹೇಳ್ತಾರೆ. ಹಾಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಜೊತೆಗೆ ನಮಗೆ ತಳಪತಿ ನಗರನ ತೋರಿಸ್ತಾರೆ. ಅಲ್ಲಿರೋ ಬಡವ ಹುಡುಗರೆಲ್ಲ ತಳಪತಿ ಬಾಯ್ಸ್ ಅಂತ ಕರ್ಕೊಳ್ತಾ ಇರ್ತಾರೆ. ಅವರು ಯಾರಿಗೂ ಕೇರ್ ಮಾಡ್ತಾ ಇರಲ್ಲ, ಫುಲ್ ಫೇಮಸ್ ಆಗಿರ್ತಾರೆ. ಅದೇ ಏರಿಯಾ ಅಲ್ಲಿ ಶ್ರೀಮಂತರ ಮಕ್ಕಳು ಕೂಡ ಇರ್ತಾರೆ. ಅವರು ಕ್ರಿಕೆಟ್ ಆಡುವಾಗ ಬಾಲ್ ನ ದೂರಕ್ಕೆ ಹೊಡಿತಾರೆ. ಅದು ಈ ತಳಪತಿ ಬಾಯ್ಸ್ಗೆ ಸಿಗುತ್ತೆ. ಅವರು ಒಂದ್ ತಾತನಿಗೆ ಪೇಂಟ್ ಹಚ್ಚಿ ಬಾಲ್ ಆ ತಾತನಿಗೆ ಬಿತ್ತು ಅಂತ ಹೇಳ್ತಾ ಆ ರಿಚ್ ಕಿಡ್ಸ್ ಹತ್ರ ದುಡ್ಡು ವಸೂಲಿ ಮಾಡೋಕೆ ಬರ್ತಾರೆ. ಆದ್ರೆ ರಿಚ್ ಕಿಡ್ಸ್ಗೆ ಅದು ಪೇಂಟ್ ಅಂತ ಗೊತ್ತಾಗ್ಬಿಡುತ್ತೆ. ಏನೇನೋ ಕ್ವಶನ್ ಕೇಳಿ ತಳಪತಿ ಬಾಯ್ಸ್ಗೆ ಅವಮಾನ ಮಾಡ್ತಾ ಇರ್ತಾರೆ. ಅವಾಗ ತಳಪತಿ ಬಾಯ್ಸ್ ರಿಚ್ ಕಿಡ್ಸ್ಗೆ ಈ ರಾಜ್ಯದ ದೊಡ್ಡ ಕಳ್ಳನನ್ನ ಹಿಡ್ಕೊಟ್ಟಿದ್ದು ಯಾರು ಗೊತ್ತಾ ಅಂತ ಕೇಳ್ತಾರೆ. ಅವರು ಗೊತ್ತಿಲ್ಲ ಅಂತಾರೆ. ಅದಕ್ಕೆ ಬಾಯ್ಸ್ ನಮ್ಮಣ್ಣನೇ ಹಿಡ್ಕೊಟ್ಟಿದ್ದು, ಆ ಕಳ್ಳ ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೂ ರಿಚ್ ಕಿಡ್ಸ್ ಗೊತ್ತಿಲ್ಲ ಅಂತಾರೆ. ಅವಾಗ ಬಾಯ್ಸ್ ಅವ್ರ ಅಣ್ಣ ಮತ್ತೆ ಆ ದೊಡ್ಡ ಕಳ್ಳನ ಕತೆ ಹೇಳೋಕೆ ಶುರು ಮಾಡ್ತಾರೆ. ಈ ತಳಪತಿ ಏರಿಯಾ ಅಲ್ಲಿ ಸುಮಾರು ದಿನಗಳ ಹಿಂದೆ ಜನಗಳೆಲ್ಲ ನೋವಿಂದ ಒದ್ದಾಡ್ತಾ ಇರ್ತಾರೆ. ಅವ್ರ ಸಮಸ್ಯೆ ಹೇಗ್ ಬಗೆಹರಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನ್ಯೂಸ್ ಅಲ್ಲೆಲ್ಲ ಜೋಸೆಫ್ ಕೇರಳಗೆ ಸಿಎಂ ಆಗಿದ್ದಾರೆ ಅಂತ ಬರ್ತಾ ಇರುತ್ತೆ. ನೋಡಿದ್ರೆ ಜೋಸೆಫ್ಗೆ ಹುಷಾರಿಲ್ದೆ ಆಸ್ಪತ್ರೆಯಲ್ಲಿರ್ತಾನೆ. ಜೋಸೆಫ್ಗೆ ಬೇಜಾನ್ ಕಾಯಿಲೆಗಳು ಇರ್ತವೆ. ಆದ್ರೂ ಜೋಸೆಫ್ ಸಿಎಂ ಆಗಿದ್ ಖುಷಿಯಲ್ಲಿ ಆಸ್ಪತ್ರೆ ಟೆರಸ್ಗೆ ಬಂದು ಜನಗಳಿಗೆ ಕೈ ಎತ್ತಿ ಮುಗಿತಾನೆ. ಕಾರ್ಯಕರ್ತರೆಲ್ಲ ಖುಷಿ ಆಗೋಗ್ತಾರೆ. ನ್ಯೂಸ್ ಅಲ್ಲೆಲ್ಲ ಜೋಸೆಫ್ಗೆ ಹುಷಾರಿಲ್ಲ ಅಂತ ಬರ್ತಾ ಇರುತ್ತೆ. ಈ ಕಡೆ ಈ ಜೋಸೆಫ್ ಊರಿನ ಜನರು ಅವನ್ ಸಿಎಂ ಆದ್ರೇನು ಅವನು ಈ ಊರಿಗೆ ಬರಲ್ಲ, ಈ ಊರು ಉದ್ಧಾರ ಆಗಲ್ಲ ಅಂತ ಮಾತಾಡ್ತಾ ಇರ್ತಾರೆ. ನೋಡಿದ್ರೆ ಒಂದು ಪಾಂಪ್ಲೆಟ್ ಅಲ್ಲಿ ಜೋಸೆಫ್ ಅವನ ಊರಿಗೆ ಮೊದಲು ಬಂದು ಸಭೆ ನಡೆಸೋದಾಗಿ ಹೇಳ್ತಾ ಇರ್ತಾನೆ. ಊರವರೆಲ್ಲ ಶಾಕ್ ಆಗೋಗ್ತಾರೆ. ಸಿಎಂ ಹೇಳಿದ ಹಾಗೆ ಜೋಸೆಫ್ ಬರೋ ದಿನ ಊರಲ್ಲಿ ಎಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ. ಕಾರ್ಯಕರ್ತರೆಲ್ಲ ಓಡಾಡ್ತಾ ಇರ್ತಾರೆ. ಪೊಲೀಸರೆಲ್ಲ ಜಾಸ್ತಿ ಜನ ಸೇರಲ್ಲ ಅಂತ ಹೇಗೋ ಬಂದೋಬಸ್ತ್ ಮಾಡ್ತಾ ಇರ್ತಾರೆ. ಆದ್ರೆ ಜನ ಹೆವಿ ಆಗ್ತಾರೆ. ಅಲ್ಲಿಗೆ ಲಾರಿಯಲ್ಲಿ ಈ ಕಥೆಯ ನಾಯಕ ರಾಮ್ ದಾಮೋದರ್ ರೇಡರ್ ಬರ್ತಾನೆ. ಬಂದವನೇ ಎಲ್ರಿಗೂ ಪರಿಚಯ ಇರೋ ತರ ಎಲ್ರೂನು ಮಾತಾಡ್ಸ್ಕೊಂಡು ಒಂದು ಲಾಡ್ಜ್ಗೆ ಹೋಗ್ತಾನೆ. ಅಲ್ಲಿ ಒಂದು ರೂಮ್ಗೆ ಹೋಗ್ತಾನೆ. ಆ ರೂಮ್ ಅಲ್ಲಿ ಆಲ್ರೆಡಿ ಇಬ್ರು ಇರ್ತಾರೆ. ಅವರಿಗೆ ರ್ಯಾಡರ್ ಯಾರು ಅಂತ ಕೂಡ ಗೊತ್ತಿರಲ್ಲ. ಆದ್ರೂ ರ್ಯಾಡರ್ ಅವ್ರನ್ನ ಪರಿಚಯ ಇರೋ ತರ ಮಾತಾಡಿಸ್ತಾ ಒಂದು ಬ್ಯಾಗ್ ನ ಆ ರೂಮ್ ಅಲ್ಲಿ ಇಟ್ಟು ಇನ್ನೊಂದ್ ಬ್ಯಾಗ್ ನ ಹಾಕೊಂಡು ಊಟ ಮಾಡೋಕೆ ಹೋಟೆಲ್ಗೆ ಹೋಗ್ತಾನೆ. ಒಂದು ಊಟ 80 ರೂಪಾಯಿ ಅಂತಾರೆ. ರ್ಯಾಡರ್ 200 ರೂಪಾಯಿ ಕೊಟ್ಟು ಅಲ್ಲೇ ಊಟ ಮಾಡ್ತಿದ್ದ ಯಾರೋ ಒಬ್ಬನಿಗೆ ನಿನ್ ಬಿಲ್ನು ಕೊಟ್ಟಿದೀನಿ ಅಂತ ಹೇಳಿ ಊಟ ಮಾಡ್ತಾನೆ. ಹೋಟೆಲಿಂದ ಈಚೆ ಬಂದಾಗ ಅಲ್ಲಿ ನಾಯ್ಡು ಅನ್ನೋ ರೌಡಿನ ನೋಡಿ ರ್ಯಾಡರ್ ನಾಯ್ಡುಗೆ ದೊಡ್ಡ ಫ್ಯಾನ್ ಅಂತ ಹೇಳ್ತಾ ಅವನ್ ಕೊಲೆ ಹೇಗ್ ಮಾಡ್ದ ಅಂತ ಎಲ್ಲ ತಿಳ್ಕೊತಾನೆ. ಈ ಕಡೆ ಜೋಸೆಫ್ ಅವನ ಊರಿಗೆ ಅವನ ಹಳೆ ಕಾರಲ್ಲಿ ಹೋಗ್ಬೇಕು ಅಂತ ಅವನ ಅಂಬಾಸಡರ್ ಕಾರಲ್ಲಿ ಊರಿಗೆ ಬರ್ತಾನೆ. ರ್ಯಾಡಾರೆ ಜೋಸೆಫ್ಗೆ ಎಳ್ನೀರ್ ತಂದು ಕೊಡ್ತಾನೆ. ಅದನ್ನ ಕುಡಿದು ಜೋಸೆಫ್ ಭಾಷಣ ಶುರು ಮಾಡ್ತಾನೆ. ಇನ್ನೇನು ಭಾಷಣ ಮುಗಿಬೇಕು ಅಷ್ಟರಲ್ಲಿ ಜೋಸೆಫ್ ಕೆಳಗೆ ಬೀಳ್ತಾನೆ. ನೋಡಿದ್ರೆ ಜೋಸೆಫ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅಲ್ಲಿರೋ ಲೋಕಲ್ ಟಾಯ್ಲೆಟ್ ಬೇಡ ಅಂತ ಕಾರ್ಯಕರ್ತರೆಲ್ಲ ಕಾರ್ ತಂದು ಜೋಸೆಫ್ ನ ಕಾರಲ್ಲಿ ಹಾಕೊಂಡು ಹೋಗ್ತಾರೆ. ಆ ಕಾರಲ್ಲಿ ರ್ಯಾಡರ್ ಕೂಡ ಇರ್ತಾನೆ. ಅವನ್ ಪಕ್ಕದಲ್ಲಿ ನಾಯ್ಡು ಕೂತಿರ್ತಾನೆ. ಹಿಂದೆ ಜೋಸೆಫ್ ಜೊತೆ 3 ಜನ ಕೂತಿರ್ತಾರೆ. ರ್ಯಾಡರ್ ನಾಯ್ಡುಗೆ ಆ 3 ಜನ ಬೇರೆ ಪಾರ್ಟಿಯವ್ರ ತರ ಅವ್ರೆ ಅಂತಾನೆ. ಅಷ್ಟೇ, ನಾಯ್ಡು 3 ಜನಕ್ಕೂ ಹೊಡೆದು ಈಚೆ ಹಾಕ್ತಾನೆ. ಆಮೇಲೆ ರ್ಯಾಡರ್ ನಾಯ್ಡು ಮತ್ತೆ ಡ್ರೈವರ್ಗೆ ಹೊಡೆದು ಈಚೆ ಹಾಕಿ ಜೋಸೆಫ್ ನ ಕಿಡ್ನಾಪೇ ಮಾಡ್ಬಿಡ್ತಾನೆ. ಜೊತೆಗೆ ಅವ್ರು ಹೋಗ್ತಿದ್ದ ಕಾರ್ಗೆ ಒಂದು ಬಾಂಬ್ ಕೂಡ ಫಿಕ್ಸ್ ಮಾಡ್ತಾನೆ. ಈ ಕಡೆ ಪೊಲೀಸರಿಗೆಲ್ಲ ಸಿಎಂ ಕಿಡ್ನಾಪ್ ವಿಷಯ ಗೊತ್ತಾಗುತ್ತೆ. ಎಲ್ರು ರ್ಯಾಡರ್ ನ ಚೇಸ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ರ್ಯಾಡರ್ ಅವ್ರ ಮೇಲೆಲ್ಲ ಬಾಂಬ್ ಹಾಕಿ ಜೋಸೆಫ್ ನ ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ಹೋಗ್ತಾ ದಾರಿಲಿ ಒಂದು ಮೆಡಿಕಲ್ ಹತ್ರ ರ್ಯಾಡರ್ ವಾಮಾಮಣಿ ಅನ್ನೋ ಲೇಡಿನ ಕೂಡ ಕಾರ್ಗೆ ಹತ್ತಿಸ್ಕೊತಾನೆ. ಅವಳು ರ್ಯಾಡರ್ ಕಡೆ ಅವಳೇ ಆಗಿರ್ತಾಳೆ. ಇವಾಗ ಪೊಲೀಸರಿಗೆ ಸಿಎಂ ನ ಹುಡುಕೋದು ಕಷ್ಟ ಆಗುತ್ತೆ ಅಂತ ನ್ಯಾಷನಲ್ ಏಜೆನ್ಸಿಯಿಂದ ಆಫೀಸರ್ನ ಕರೆಸ್ತಾರೆ.
ಆ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕೆ ಸಿಎಂ ಮಗ ನೋಬಲ್ಲೇ ಬರ್ತಾನೆ. ಇವಾಗ ನೋಬಲ್ಗೆ ಅವನ್ ತಂದೆ ಕಾರು ಒಂದು ಬ್ರಿಡ್ಜ್ ಹತ್ರ ನಿಂತಿದೆ ಅಂತ ಗೊತ್ತಾಗಿ ಪೊಲೀಸರ ಜೊತೆ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಕಾರ್ ಇರೋ ವಿಷಯನ ಶಿಜೋ ಅನ್ನೋ ಒಂದು ಹುಡುಗ ಇನ್ಫಾರ್ಮ್ ಮಾಡಿರ್ತಾನೆ. ಅವನು ನೋಬಲ್ಗೆ ಕಾರಲ್ಲಿ ಸಿಎಂ ಜೊತೆ ಒಬ್ಳು 50 ವರ್ಷದ ಲೇಡಿ ಕೂಡ ಇದ್ಲು ಅಂತಾನೆ. ಇವಾಗ ನೋಬಲ್ಗೆ ರ್ಯಾಡರ್ ಆ ಕಾರ್ ಬಿಟ್ಟು ಬೇರೆ ಕಾರಲ್ಲಿ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇವಾಗ ನೋಬೆಲ್ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕೆ ಅಲ್ಲಿದ್ದ ಪೊಲೀಸರಲ್ಲೇ ಒಂದು ಟೀಮ್ ರೆಡಿ ಮಾಡ್ಕೋತಾನೆ. ಅದ್ರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಶ್ಕರ್ ಕೂಡ ಇರ್ತಾನೆ. ಅಶ್ಕರ್ ಅಂತೂ ನೋಬೆಲ್ ಇನ್ವೆಸ್ಟಿಗೇಷನ್ ಸ್ಟೈಲ್ ನೋಡಿ ನೋಬೆಲ್ಗೆ ಫ್ಯಾನ್ ಆಗಿ ಹೋಗಿರ್ತಾನೆ. ಮೊದಲು ನೋಬೆಲ್ ಡಾಗ್ ಸ್ಕ್ವಾಡ್ ಕರೆಸಿ ರ್ಯಾಡರ್ ಲಾರ್ಜ್ ರೂಮ್ ಅಲ್ಲಿ ಬಿಟ್ಟು ಹೋಗಿದ್ದ ಬ್ಯಾಗ್ ನ ಚೆಕ್ ಮಾಡ್ತಾರೆ. ನೋಡಿದ್ರೆ ಅದ್ರಲ್ಲಿ ಪಟಾಕಿಗಳು ಇರ್ತವೆ ಅಷ್ಟೇ. ಈ ಕಡೆ ರ್ಯಾಡರ್ ಸಿಎಂ ನ ಒಂದು ಜಿಪ್ಸಿ ಜೀಪ್ ಅಲ್ಲಿ ಹಾಕೊಂಡು ಹೋಗ್ತಾ ಇರ್ತಾನೆ. ಮೊದಲು ಸಿಎಂ ಗೆ ಮಲ ವಿಸರ್ಜನೆ ಮಾಡಿಸಿ ಅಲ್ಲಿಂದ ಒಂದು ದಟ್ಟವಾದ ಕಾಡಿನ ಒಳಗೆ ಹೋಗ್ತಾನೆ. ಈ ಕಡೆ ನೋಬಲ್ ಸಿಎಂ ನ ಹುಡುಕು ಅಂದ್ರೆ ರ್ಯಾಡರ್ ರೂಮ್ ಅಲ್ಲಿ ಬ್ಯಾಗ್ ಇಟ್ಟಿದ್ನಲ್ಲ ಆ ರೂಮ್ ಅಲ್ಲಿ ಇದ್ದ ಇಬ್ಬರನ್ನು, ಹೋಟೆಲ್ ಅಲ್ಲಿ ರ್ಯಾಡರ್ ಒಬ್ಬ ವ್ಯಕ್ತಿ ಬಿಲ್ ಕೊಟ್ಟಿದ್ನಲ್ಲ ಅವ್ರನ್ನೆಲ್ಲ ಹಿಡಿದು ರ್ಯಾಡರ್ ಬಗ್ಗೆ ಕೇಳ್ತಾ ಇರ್ತಾನೆ. ಅವರಿಗೆ ರ್ಯಾಡರ್ ಬಗ್ಗೆ ಏನು ಗೊತ್ತಿರಲ್ಲ. ಜೊತೆಗೆ ಗಾಡ್ಸನ್ ಅನ್ನೋ ವ್ಯಕ್ತಿ ನ್ಯೂಸ್ ಅಲ್ಲಿ ಸಿಎಂ ಬಗ್ಗೆ ಕೆಟ್ಟದಾಗಿ ಇಂಟರ್ವ್ಯೂ ಕೊಡ್ತಾ ಇರ್ತಾನೆ. ಇದ್ರಿಂದ ನೋಬಲ್ ತಲೆ ಕೆಡ್ತಾ ಇರುತ್ತೆ. ಇವಾಗ ನೋಬಲ್ ಕಾರ್ ಬಗ್ಗೆ ಇನ್ಫಾರ್ಮ್ ಕೊಟ್ಟಿದ್ದ ಶಿಜೋನ ಕರೆಸಿ ರ್ಯಾಡರ್ ನ ಸ್ಕೆಚ್ ಬಿಡಿಸ್ತಾರೆ. ಆದ್ರೆ ಅದು ಸರಿಯಾಗಿ ಬರಲ್ಲ. ಅವಾಗ ಅಲ್ಲಿಗೆ ಮಹಿ ಅನ್ನೋ ಒಬ್ಬ ವ್ಯಕ್ತಿ ಬಂದು ಕೈಗೆ ಕಪ್ಪು ಬಣ್ಣ ಹಚ್ಕೊಂಡು ಒಂದು ಬೋರ್ಡ್ ಮೇಲೆ ಸ್ಕೆಚ್ ಬರೆದು ಅದನ್ನ ಉಲ್ಟಾ ತಿರುಗಿಸಿ ಇಡ್ತಾನೆ. ನೋಡಿದ್ರೆ ಕರೆಕ್ಟ್ ಆಗಿ ರ್ಯಾಡರ್ ನ ಸ್ಕೆಚ್ ಬಿಡಿಸಿರ್ತಾನೆ. ಶಾಕಿಂಗ್ ವಿಷಯ ಏನು ಅಂದ್ರೆ ಮಹಿಗೆ ಕಾಣಿಸಲ್ಲ. ಅವನು ರ್ಯಾಡರ್ ನ ನೋಡಿರೋಕೇನೆ ಸಾಧ್ಯ ಇಲ್ಲ. ಅದ್ ಹೇಗೆ ಮಹಿ ರ್ಯಾಡರ್ ಸ್ಕೆಚ್ ನ ಅಷ್ಟು ಈಸಿಯಾಗಿ ಬಿಡಿಸ್ತಾ ಅಂತ ಎಲ್ರಿಗೂ ತಲೆ ಕೆಟ್ಟು ಹೋಗುತ್ತೆ. ಜೊತೆಗೆ ಒಬ್ಬ ಹಿಸ್ಟೋರಿಯನ್ ಅಂತ ಹೇಳಿಕೊಂಡು DIG ಹತ್ರ ಬಂದು ಈ ರ್ಯಾಡರ್ ಅಂತವ್ರ ಬಗ್ಗೆ ನನಗೆ ಗೊತ್ತು, ಅವನು ಜನಗಳ ಸಿಂಪತಿ ಪಡ್ಕೊಂಡು ಹೀರೋ ಆಗೋಕೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಈ ಕಡೆ ರ್ಯಾಡರ್ ಜೋಸೆಫ್ ನ ಕಾಡಿನ ಮಧ್ಯೆ ಇದ್ದ ಒಂದು ಮನೆ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಅವ್ರೆಲ್ರಿಗೂ ಸಿಎಂ ಕಂಡ್ರೆ ಆಗ್ತಾ ಇರಲ್ಲ. ಒಬ್ಬ ಅಂತೂ ಜೋಸೆಫ್ಗೆ ಹೊಡೆದೇ ಬಿಡ್ತಾನೆ. ಆಮೇಲೆ ಜೋಸೆಫ್ ನ ಕಟ್ಟಾಕಿ ಅವನ ಹೆಂಡತಿಗೆ ಕಾಲ್ ಮಾಡಿ ಜೋಸೆಫ್ಗೆ ಏನೂ ಆಗಿಲ್ಲ ಅಂತ ತಿಳಿಸ್ತಾರೆ. ನೋಬೆಲ್ ಕಾಲ್ ಟ್ರೇಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಅದು ರ್ಯಾಡರ್ಗೆ ಗೊತ್ತಿದ್ದೆ ಬೇಗ ಕಾಲ್ ಕಟ್ ಮಾಡ್ಬಿಡ್ತಾನೆ. ರ್ಯಾಡರ್ ಜೊತೆ ತುಂಬಾ ಜನ ಅಂಕಲ್ಸ್ ಇರ್ತಾರೆ. ಅವ್ರೆಲ್ರು ಫೈಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಜೋಸೆಫ್ ಬಂದು ಅವನು ಅಂಕಲ್ಸ್ ಜೊತೆ ಫೈಟ್ ಮಾಡಿ ರ್ಯಾಡರ್ಗೆ ನಿಮ್ನೆಲ್ಲ ಹೊಡೆದು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೋದು, ಆದ್ರೆ ಒಬ್ಬ ಸಿಎಂ ನ ಕಿಡ್ನಾಪ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು, ಅದಕ್ಕೆ ನಾನು ಎಲ್ಲೂ ಹೋಗಲ್ಲ ಅಂತಾನೆ. ಇವಾಗ ರ್ಯಾಡರ್ ಇಂದ ನೋಬೆಲ್ಗೆ ಒಂದು ಕ್ಯಾಸೆಟ್ ಹೋಗುತ್ತೆ. ಅದ್ರಲ್ಲಿ ರ್ಯಾಡರ್ ರಾಜ್ಯದ ಎಲ್ಲಾ ಜನರು ಬಸ್ ಸ್ಟಾಪ್ ಅಲ್ಲಿ ಕಿಟ್ಟೋಗಿ ನಿಂತಿರೋ ವ್ಯಾನ್ಗೆ ಅವರ ಪ್ರಾಬ್ಲಮ್ಸ್ ಬರ್ದು ಹಾಕ್ಬೇಕು. ಅದನ್ನ ಸಿಎಂ ಅವರು ಸಾಲ್ವ್ ಮಾಡ್ತಾರೆ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ಬೇಕು ಅಂತ ಹೇಳಿರ್ತಾನೆ. ಅದೇ ರೀತಿ ಡಿಪಾರ್ಟ್ಮೆಂಟ್ ಅವರು ಪಾಂಪ್ಲೆಟ್ ಹೊಡಿಸಿ ಲೆಟರ್ ಬರ್ದು ವ್ಯಾನ್ಗೆ ಹಾಕೋಕೆ ಜನಗಳಿಗೆ ಹೇಳ್ತಾರೆ. ಅದೇ ರೀತಿ ಎಲ್ಲಾ ಜನರು ಪ್ರಾಬ್ಲಮ್ಸ್ ಬರ್ದು ಹಾಕ್ತಾರೆ. ರಾತ್ರಿ ಆಗುತ್ತೆ. ರ್ಯಾಡರ್ ಬಂದು ವ್ಯಾನ್ ತಗೊಂಡು ಹೋಗ್ತಾನೆ ಅಂತ ಆ ವ್ಯಾನ್ ಸುತ್ತ ಸೆಕ್ಯೂರಿಟಿ ಟೈಟ್ ಮಾಡ್ತಾರೆ. ಅವಾಗ ಈ ಕಾರ್ ಬಗ್ಗೆ ಇನ್ಫಾರ್ಮ್ ಮಾಡಿರ್ತಾನಲ್ಲ ಶಿಜೋ ಅನ್ನೋ ಹುಡುಗ, ಅವನು ಇನ್ನೊಬ್ಬ ವ್ಯಕ್ತಿ ಹೆಲ್ಪ್ ತಗೊಂಡು ಆ ವ್ಯಾನ್ ನ ತಗೊಂಡು ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ನೋಬೆಲ್ ಶಿಜೋನ ಹಿಡ್ಕೋತಾನೆ. ಅಲ್ಲಿಗೆ ರ್ಯಾಡರ್ ಕೂಡ ಬಂದಿರ್ತಾನೆ. ರ್ಯಾಡರ್ ನ ಹಿಡಿಯೋಕೆ ಅಶ್ಕರ್ ಜೀಪ್ ತಗೊಂಡು ಹೋಗ್ತಾನೆ. ಇಲ್ಲಿ ನೋಬೆಲ್ಗೆ ಈ ಶಿಜೋ, ಆ ಕುರುಡ ಮಹಿ ಜೊತೆಗೆ ಆ ಹಿಸ್ಟೋರಿಯನ್ ಎಲ್ರು ರ್ಯಾಡರ್ ಕಡೆಯವ್ರಿ ಅಂತ ಗೊತ್ತಾಗುತ್ತೆ. ನೋಬೆಲ್ ಅಶ್ಕರ್ ರ್ಯಾಡರ್ನು ಹಿಡಿದು ಬಿಡ್ತಾನೆ ಅಂತ ಖುಷಿ ಆಗಿರ್ತಾನೆ. ಆದ್ರೆ ಶಾಕಿಂಗ್ ವಿಷಯ ಅಂದ್ರೆ ಅಶ್ಕರ್ ಮತ್ತೆ ರ್ಯಾಡರ್ ಇಬ್ರು ಕುಚಿಗುಗಳು. ರ್ಯಾಡರ್ಗೆ 30 ಪೊಲೀಸ್ ಜೀಪ್ ಅವನ್ನ ಚೇಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಅಶ್ಕರ್ ಇವಾಗ ಆ ಆಸೆನ ಈಡೇರಿಸ್ತಾ ಇರ್ತಾನೆ. ಅಶ್ಕರ್ ಮತ್ತೆ ರ್ಯಾಡರ್ ಒಂದು ಜಾಗಕ್ಕೆ ಹೋಗಿ ಗಾಡಿನ ನಿಲ್ಲಿಸ್ತಾನೆ. ಅವಾಗ ಅಲ್ಲಿಗೆ 30 ಪೊಲೀಸ್ ಜೀಪ್ಗಳು ಬಂದು ನಿಲ್ತವೆ. ಅವಾಗ ರ್ಯಾಡರ್ ಒಂದು ದೊಡ್ಡ ಗಾಡಿನ ತರಿಸ್ತಾನೆ. ಅದರಿಂದ ಮೊದಲು ರಾಕೆಟ್ ಪಟಾಕಿನ ಪೊಲೀಸರ ಕಡೆ ಬಿಡ್ತಾನೆ. ನೋಡಿದ್ರೆ ಆ ದೊಡ್ಡ ಗಾಡಿ ಒಂದ್ ರೀತಿ DJ ಗಾಡಿ ತರ ಫುಲ್ ಮಿಣಕ ಲೈಟ್ಸ್ ಹಾಕೊಂಡು DJ ಸಾಂಗ್ ಹಾಕೊಂಡು ರ್ಯಾಡರ್ ಮತ್ತೆ ಅಶ್ಕರ್ ಇಬ್ರು ಎಲ್ಲ ಪೊಲೀಸರನ್ನ ಅಣ್ಗಾಯಿ ನೀರ್ಗಾಯಿ ಮಾಡಾಕ್ತಾರೆ. ಇದನ್ನ ತಳಪತಿ ಬಾಯ್ಸ್ ರಿಚ್ ಕಿಡ್ಸ್ ಗೆ ಹೇಳಿ ಒಂದು ಟ್ವಿಸ್ಟ್ ರಿವೀಲ್ ಮಾಡ್ತಾರೆ. ಆ ರಿಚ್ ಕಿಡ್ಸ್ ಟೀಮ್ ನ ಕ್ಯಾಪ್ಟನ್ ಇರ್ತಾನಲ್ಲ, ಅವನ ತಂದೆಯೇ ನೋಬೆಲ್, ಅವನ್ ತಾತಾನೆ ಜೋಸೆಫ್. ಅದು ಗೊತ್ತಾಗಿ ಆ ಹುಡುಗ ತಳಪತಿ ಬಾಯ್ಸ್ಗೆ ಅದು ನನ್ಗೂ ಗೊತ್ತು, ನೀನು ಕತೆ ಹೇಳಪ್ಪ ಅಂತಾರೆ. ಬಾಯ್ಸ್ ಕಥೆನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ರ್ಯಾಡರ್ ಮತ್ತೆ ಅಶ್ಕರ್ ಪೊಲೀಸರಿಗೆಲ್ಲ ಹೊಡೆದು ಅವ್ರನ್ನ ಒಂದು ಟೆಂಪೋಗೆ ಹಾಕಿ ಕಳಿಸ್ತಾರೆ. ಅದು ನ್ಯೂಸ್ ಅಲ್ಲೆಲ್ಲ ವೈರಲ್ ಆಗ್ಬಿಡುತ್ತೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ನೋಬೆಲ್ಗೆ ಜೋಸೆಫ್ ನ ಹುಡುಕೋಕೆ ಆಗದೆ ಒದ್ದಾಡ್ತಾ ಇರ್ತಾನೆ. ಒಂದಿನ ಅವನ ಮನೆಗೆ ಒಂದು ನ್ಯೂಸ್ ಪೇಪರ್ ಬಂದು ಬೀಳುತ್ತೆ. ಆದ್ರೆ ಆ ನ್ಯೂಸ್ ಪೇಪರ್ ಅಲ್ಲೂ ನಾರ್ಮಲ್ ನ್ಯೂಸ್ ಪೇಪರ್ ಅಲ್ಲೂ ನ್ಯೂಸ್ಗಳು ಬೇರೆ ಬೇರೆ ಇರ್ತಾವೆ. ಅವಾಗ ನೋಬೆಲ್ ಡೈಲಿ ಆ ಏರಿಯಾಗೆ ನ್ಯೂಸ್ ಪೇಪರ್ ಹಾಕ್ತಿದ್ದ ತಳಪತಿ ಬಾಯ್ಸ್ ನ ಸ್ಟೇಷನ್ಗೆ ಕರೆಸಿ ವಿಚಾರಿಸ್ತಾನೆ. ಆದ್ರೆ ಅವರು ರ್ಯಾಡರ್ ಬಗ್ಗೆ ಹೇಳಲ್ಲ.
ಅಷ್ಟರಲ್ಲಿ ರ್ಯಾಡರ್ ಕಡೆಯ ಲಾಯರ್ ಬಂದು ಬಾಯ್ಸ್ ನ ಬಿಡಿಸ್ಕೊಂಡು ಹೋಗ್ತಾನೆ. ಇದ್ರಿಂದ ನೋಬೆಲ್ಗೆ ಉರ್ದೋಗುತ್ತೆ. ಈ ಕಡೆ ರ್ಯಾಡರ್ ಇವಾಗ ಜೋಸೆಫ್ ನ ಯಾರು ಇಲ್ಲದ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಬೆಲ್ ಶಿಜೋ ಮಹೀಮ್ ಮತ್ತೆ ಆ ಹಿಸ್ಟೋರಿಯನ್ನ ವಿಚಾರಣೆ ಮಾಡ್ತಾ ಇರ್ತಾನೆ. ಆದ್ರೆ ರ್ಯಾಡರ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಾ ಇರಲ್ಲ. ಅವಾಗ ಜೋಸೆಫ್ ಬಗ್ಗೆ ಇಂಟರ್ವ್ಯೂ ಕೊಡ್ತಿದ್ದ ಗಾಡ್ಸನ್ ಸ್ಟೇಷನ್ಗೆ ಬರ್ತಾನೆ. ಗಾಡ್ಸನ್ ರೇಡರ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅವನ ಮನೆಗೆ ಹೋಗ್ಬೇಕು ಅಂತ ನೋಬೆಲ್ ಮತ್ತೆ ಟೀಮ್ ನ ಗಾಡ್ಸನ್ ರೇಡರ್ ಮನೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಈ ಕಡೆ ರ್ಯಾಡರ್ ಜೋಸೆಫ್ಗೆ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ರ್ಯಾಡರ್ ಚಿಕ್ಕ ವಯಸ್ಸಲ್ಲಿ ಅವನ್ ತಂದೆ ತಾಯಿ ಜೊತೆ ಖುಷಿಯಾಗಿ ಇರ್ತಾನೆ. ಆದ್ರೆ ಒಂದಿನ ಅವನ್ ತಾಯಿ ಸತ್ತೋಗ್ತಾಳೆ. ಅಲ್ಲಿಂದ ರ್ಯಾಡರ್ ಜೀವನ ನರಕ ಆಗುತ್ತೆ. ಅವನ್ ತಂದೆ ಕಸ ಆಯ್ತಾ ರ್ಯಾಡರ್ನ ಸಾಕ್ತಾ ಇರ್ತಾರೆ. ರ್ಯಾಡರ್ ಗಾಂಧಿ ಹುಟ್ಟಿದ ದಿನವೇ ಹುಟ್ಟಿರ್ತಾನೆ. ಗಾಂಧಿ ಫೋಟೋನ ಪೇಪರ್ ಅಲ್ಲಿ ನೋಡಿ ಅವನ್ ತಂದೆ ಬಳಿ ಅವನ್ ಬರ್ಡೇ ಇದ್ರು ಅವನ್ ಫೋಟೋ ಯಾಕೆ ಹಾಕಿಲ್ಲ ಪೇಪರ್ ಅಲ್ಲಿ ಅಂತ ಕೇಳ್ತಾನೆ. ಅವಾಗ ರ್ಯಾಡರ್ ತಂದೆ ಫೇಮಸ್ ಆಗಿರೋರ್ ಫೋಟೋ ಮಾತ್ರ ಪೇಪರ್ ಅಲ್ಲಿ ಹಾಕೋದು ಅಂತ ಹೇಳ್ತಾರೆ. ಅವಾಗ್ಲೇ ರ್ಯಾಡರ್ಗೆ ಫೇಮಸ್ ಆಗ್ಬೇಕು, ಅವನ್ ಫೋಟೋನು ಪೇಪರ್ ಅಲ್ಲಿ ಬರಬೇಕು ಅನ್ನೋ ಆಸೆ ಶುರು ಆಗಿರುತ್ತೆ. ರ್ಯಾಡರ್ ಅವನ್ ಕ್ಲಾಸ್ಮೇಟ್ಸ್ಗೆ ಚಾಕ್ಲೇಟ್ ಕೊಡೋಕೆ ಹೋದ್ರೆ ಅವರು ಕಸ ಆಯೋನ್ ಮಗ ಅಂತ ಈಸ್ಕೊಳಲ್ಲ. ಆದ್ರೆ ಒಬ್ಬ ಶ್ರೀಮಂತ ಹುಡುಗ ನಗಾಡ್ತಾ ಕಾರ್ ಮೇಲಿಂದ ಚಾಕ್ಲೇಟ್ ಎಸಿತಾ ಇದ್ರೆ ಎಲ್ರು ಅದನ್ನ ಆಯ್ಕೊಳ್ತಾ ಇರ್ತಾರೆ. ಅದ್ನ ನೋಡಿ ರೇಡರ್ಗೆ ಕೋಪ ಬರ್ತಾ ಇರುತ್ತೆ. ಹೀಗೆ ಒಂದಿನ ರೇಡರ್ ತಂದೆ ಹುಷಾರಿಲ್ಲದೆ ಸತ್ತೋಗ್ತಾರೆ. ರೇಡರ್ ಹುಚ್ಚ ಆಗ್ತಾ ಇರ್ತಾನೆ. ಅದಕ್ಕೆ ಈ ವಾಮಾಮಣಿ ರೇಡರ್ನ ನೋಡ್ಕೊಳ್ತಾ ಇರ್ತಾಳೆ. ಈ ಕುರುಡ ಮಹಿ ಆ ವಾಮಾಮಣಿಯ ಮಗ ಆಗಿರ್ತಾನೆ. ರೇಡರ್ ಮತ್ತೆ ಮಹಿ ಅಲ್ಲಿಂದ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ರೇಡರ್ ಊಟಕ್ಕೆ ಅಂತ ಹೋಟೆಲ್ಗೆ ಹೋದ್ರೆ ದುಡ್ಡಿಲ್ಲ ಅಂತ ಊಟ ಕೊಡಲ್ಲ. ಅವಾಗ ಈಚೆ ಒಬ್ಬ ಹುಡುಗ ಇರ್ತಾನೆ, ಅವನೇ ಶಿಜೋ. ಅವನಿಗೆ ಅವನ್ ಕ್ಲಾಸ್ ಹುಡುಗರು ಹೊಡೆದಿರ್ತಾರೆ. ಅದಕ್ಕೆ ರೇಡರ್ 100 ರೂಪಾಯಿ ಕೊಡ್ತೀಯಾ, ಅವರಿಗೆ ನಾನ್ ಹೊಡಿತೀನಿ ಅಂತ ಹೇಳಿ ಶಿಜೋ ಪರವಾಗಿ ಅವನ್ ಕ್ಲಾಸ್ ಹುಡುಗರಿಗೆ ಹೊಡಿತಾನೆ. ಅವಾಗ ರೇಡರ್ನ ಹುಚ್ಚ ಅಂತ ಹೇಳಿ ಮೆಂಟಲ್ ಅಸೈಲಮ್ಗೆ ಹಾಕ್ತಾರೆ. ಅಲ್ಲೇ ರೇಡರ್ ಬೆಳೆದು ದೊಡ್ಡೋನಾಗ್ತಾನೆ. ಶಿಜೋ ದುಬೈಗೆ ಹೋಗಿರ್ತಾನೆ. ಅಲ್ಲಿಂದ ಇಂಡಿಯಾಗೆ ವಾಪಸ್ ಬಂದಾಗಲೇ ಅಸೈಲಮ್ಗೆ ಬಂದು ರೇಡರ್ನ ಮೀಟ್ ಮಾಡಿ 100 ರೂಪಾಯಿ ಕೊಡ್ತಾನೆ. ರೇಡರ್ ಆ 100 ರೂಪಾಯಿನ ಸೆಕ್ಯೂರಿಟಿಗೆ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಗಿಲ್ಲಿ ಯೂನಿವರ್ಸಿಟಿಗೆ ಹೋಗ್ತಾನೆ. ಅಂದ್ರೆ ಅದೊಂದು ಗ್ಯಾಂಗ್ಸ್ಟರ್ ಯೂನಿವರ್ಸಿಟಿ. ಅದರ ಲೀಡರ್ ಗಿಲ್ಲಿ ಬಾಲ. ಗಿಲ್ಲಿ ಬಾಲನ ನೋಡಿ ರೇಡರ್ ಕೂಡ ಗಿಲ್ಲಿ ಬಾಲ ರೀತಿ ಆಗ್ಬೇಕು ಅಂತ ಅನ್ಕೋತಾನೆ. ಯಾರೋ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ರೇಡರ್ ಗಿಲ್ಲಿನ ಕಾಪಾಡ್ತಾನೆ. ಅಲ್ಲಿಂದ ಗಿಲ್ಲಿ ರೇಡರ್ ಫ್ರೆಂಡ್ಸ್ ಆಗ್ತಾರೆ. ಇಬ್ರು ಗಿಲ್ಲಿ ಬ್ರದರ್ಸ್ ಆಗಿ ಆಸ್ಕರ್ ಬ್ರದರ್ಸ್ ಇಲ್ಲಿಗಲ್ ಆಗಿ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದ ವೆಪನ್ ನ ಕದೀತಾ ಇರ್ತಾರೆ. ಇವಾಗ ರೇಡರ್ ಯೂಸ್ ಮಾಡಿರೋ ವೆಪನ್ಗಳು ಬಾಂಬ್ಗಳು ಎಲ್ಲ ಆಸ್ಕರ್ದೇ ಆಗಿರುತ್ತೆ. ಗಿಲ್ಲಿ ಬಾಲಾಗೆ ಕಾರ್ ಕ್ರೇಜ್ ಜಾಸ್ತಿ ಇರುತ್ತೆ. ಅವನ ಹತ್ರ ಇರೋ ಒಂದು ಜೀಪ್ ನ ತಳಪತಿ ವಿಜಯ್ನ ಗಿಲ್ಲಿ ಮೂವಿಯಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ. ಅದೇ ಇವಾಗ ರೇಡರ್ ಜಿಪ್ಸಿ ಕಾರ್ನ ಓಡಿಸ್ತಾ ಇದನಲ್ಲ, ಅದೇ ಜೀಪ್. ಅದು ಅಂದ್ರೆ ಗಿಲ್ಲಿ ಬಾಲಾಗೆ ಪ್ರಾಣ. ಕಡೆಗೆ ಗಿಲ್ಲಿ ಆ ಏರಿಯಲ್ಲಿ ಫೇಮಸ್ ಆದ್ಮೇಲೆ ಅವನ್ ಬಿಸ್ನೆಸ್ ಎಲ್ಲಾನು ರೇಡರ್ಗೆ ಬರ್ದ್ಕೊಟ್ಟು ಬೇರೆ ಕಡೆ ಹೋಗಿ ಫೇಮಸ್ ಆಗ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಗಿಲ್ಲಿ ಬಾಲ ಯೂನಿವರ್ಸಿಟಿಗೆ ರೇಡಾರೇ ಕಿಂಗ್ ಆಗಿರ್ತಾನೆ. ಆಮೇಲೆ ರೇಡರ್ ಊರವರು ಬಂದು ಊರಲ್ಲಿ MLA ಆಗಿರೋ ಜೋಸೆಫ್ ಊರನ್ನ ನಾಶ ಮಾಡೋಕೆ ಹೋಗ್ತಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ರೇಡರ್ ಊರವ್ರಿಗೆ ಸಪೋರ್ಟ್ ಮಾಡೋಕೆ ಊರಿಗೆ ಬರ್ತಾನೆ. ಊರವರೆಲ್ಲ ರೇಡರ್ನ ಹೀರೋ ತರ ನೋಡ್ತಾ ಇರ್ತಾರೆ. ಅದಕ್ಕೆ ರೇಡರ್ ಅವರಿಗೆ ಸಹಾಯ ಮಾಡೋಕೆ ಊರನ್ನ ಕಾಪಾಡ್ಕೊಳ್ಳೋಕೆ ಜೋಸೆಫ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದು ರೇಡರ್ನ ಫ್ಲಾಶ್ ಬ್ಯಾಕ್. ಇದನ್ನ ಇವಾಗ ರೇಡರ್ ಜೋಸೆಫ್ಗೆ ಹೇಳ್ತಾನೆ. ಈ ಕಡೆ ನೋಬಲ್ ರೇಡರ್ ಕಡೆಯ ಮಹಿ ಶಿಜೋ ಮತ್ತೆ ಹಿಸ್ಟೋರಿಯನ್ನ ವಿಚಾರಣೆ ಮಾಡುವಾಗ ಅವನ ಆಫೀಸ್ ಹತ್ರ ಯಾರೋ ಪಾಂಪ್ಲೆಟ್ಸ್ ಎಷ್ಟು ಹೋಗ್ತಾರೆ. ಅದ್ರಲ್ಲಿ ರೇಡರ್ ನನ್ನ ಹಿಡಿಯೋದಾದ್ರೆ ಇನ್ನ 24 ಗಂಟೆಯಲ್ಲಿ ಹಿಡೀರಿ, ಆಮೇಲೆ ನಿಮ್ ಕೈಲಿ ಜೋಸೆಫ್ನ ಹುಡುಕೋಕೆ ಆಗಲ್ಲ ಅಂತ ಬರ್ದಿರ್ತಾನೆ. ಆ ಪಾಂಪ್ಲೆಂಟ್ ನ ಇಂಕ್ ಇನ್ನು ಹಸಿ ಆಗಿರುತ್ತೆ. ಅಂದ್ರೆ ಅದನ್ನ ಇವಾಗ ಅಷ್ಟೇ ಪ್ರಿಂಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಬಲ್ ಅನ್ಕೊಂಡ ಹಾಗೇನೆ ಅಷ್ಕರ್ ಇನ್ನು ಪ್ರಿಂಟಿಂಗ್ ಪ್ರೆಸ್ ಹತ್ರನೇ ಇರ್ತಾನೆ. ನೋಬಲ್ ಹೋಗಿ ಅಷ್ಕರ್ನ ಹಿಡ್ಕೊಂಡ್ ಬಂದು ಚೆನ್ನಾಗಿ ಹೊಡೆದು ರೇಡರ್ ಬಗ್ಗೆ ಕೇಳ್ತಾ ಇರ್ತಾನೆ. ಅಷ್ಕರ್ ಅಂತೂ ಏನು ಹೇಳಲ್ಲ. ಅಷ್ಟರಲ್ಲಿ ಸ್ಟೇಷನ್ಗೆ ರೇಡರ್ ಕಡೆಯ ಅಂಕಲ್ಸ್ ಬಂದು ಎಲ್ರೂನು ಬಿಡಿಸ್ಕೊಂಡು ಜೀಪ್ ಹತ್ತಿ ಎಸ್ಕೇಪ್ ಆಗ್ತಾ ಇರ್ತಾರೆ. ಅವಾಗ ನೋಬಲ್ ಮಹಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಎಲ್ರು ಮಹಿ ಬಳಿಗೆ ಓಡೋಗ್ತಾರೆ. ನೋಬಲ್ ಎಲ್ರೂನು ಹಿಡ್ಕೋತಾನೆ. ಆಮೇಲೆ ರೇಡರ್ಗೆ ಕಾಲ್ ಮಾಡಿ ನಗಾಡ್ತಾ ಮಹಿ ಕೊಲೆ ವಿಷಯನ ಹೇಳ್ತಾನೆ. ರೇಡರ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೂ ಏನು ಮಾಡೋಕೆ ಆಗಲ್ಲ. ಮಾರನೇ ದಿನ ರೇಡರ್ ಇರೋ ಕಾಡಿಗೆ ನೋಬಲ್ ಬರ್ತಾನೆ. ಆದ್ರೆ 2 ದಾರಿ ಇರುತ್ತೆ. ಅದಕ್ಕೆ ಗಾಡ್ಸನ್ಗೆ ಕಾಲ್ ಮಾಡಿ ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ತಾನೆ. ಗಾಡ್ಸನ್ ಬೇಕು ಬೇಕು ಅಂತ ರೈಟ್ಗೆ ಹೋಗಿ ಅಂತ ತಪ್ಪಾದ ದಾರಿ ಹೇಳ್ತಾನೆ. ಗಾಡ್ಸನ್ ಹಿಂಗ್ ಮಾಡ್ತಾನೆ ಅಂತ ಗೆಸ್ ಮಾಡಿನೇ ನೋಬಲ್ ರೈಟ್ಗೆ ಹೋಗ್ತಾನೆ. ಕರೆಕ್ಟ್ ಆಗಿ ರೇಡರ್ ಇದ್ದ ಜಾಗಕ್ಕೇನೆ ಹೋಗ್ತಾನೆ. ರೇಡರ್ ಜೋಸೆಫ್ ಕರ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತಾನೆ. ಆದ್ರೆ ಅವನ ಜಿಪ್ಸಿಗೆ ಬೆಂಕಿ ಹಚ್ಬಿಟ್ಟಿರ್ತಾರೆ.
ಅವಾಗ ಅಲ್ಲಿಗೆ ಗಿಲ್ಲಿ ಬಾಲ ಎಂಟ್ರಿ ಕೊಟ್ಟು ರ್ಯಾಡರ್ಗೆ ಒಂದು ಸೈಕ್ ಆಗಿರೋ ಜೀಪ್ ಕೊಟ್ಟು ಕಳಿಸ್ತಾನೆ. ಅಲ್ಲಿಗೆ ಬಂದ ಪೊಲೀಸರಿಗೆ ಅವನ್ ಜಿಪ್ಸಿನ ಸುಟ್ಟಾಕಿರೋದಕ್ಕೆ ಗಿಲ್ಲಿ ಬಾಲ ಎಲ್ರಿಗೂ ಸಖತ್ತಾಗಿ ಹೊಡಿತಾನೆ. ಈ ಕಡೆ ರ್ಯಾಡರ್ ಜೀಪ್ ನ ಕೂಡ ಪೊಲೀಸರು ಚೇಸ್ ಮಾಡ್ತಾ ಇರ್ತಾರೆ. ಆದ್ರೆ ರ್ಯಾಡರ್ಗೆ ಏನು ಆಗ್ತಾ ಇರಲ್ಲ. ಇಲ್ಲಿ ರ್ಯಾಡರ್ ಜೋಸೆಫ್ ನ ಕಿಡ್ನಾಪ್ ಮಾಡೋಕೆ ನಿಜವಾದ ಕಾರಣ ಏನು ಅಂತ ಹೇಳ್ತಾನೆ. ರ್ಯಾಡರ್ ತಾಯಿ ಸತ್ತ ದಿನ ಅಲ್ಲಿಗೆ ಜೋಸೆಫ್ ಬಂದಿರ್ತಾನೆ. ಜೋಸೆಫ್ ರ್ಯಾಡರ್ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾನೆ. ಆದ್ರಿಂದ ರ್ಯಾಡರ್ಗೆ ಜೋಸೆಫ್ ಮೇಲೆ ದ್ವೇಷ ಶುರುವಾಗಿರುತ್ತೆ. ಇನ್ನ ರ್ಯಾಡರ್ ತಂದೆಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ದಿನ ಜೋಸೆಫ್ MLA ಆಗಿ ಗೆದ್ದ ಖುಷಿಗೆ ರೋಡ್ ಬ್ಲಾಕ್ ಮಾಡಿಕೊಂಡು ಸೆಲಿಬ್ರೇಷನ್ ಮಾಡ್ತಾ ಇರ್ತಾನೆ. ರ್ಯಾಡರ್ ಜೋಸೆಫ್ ಕಾಲಿಡ್ಕೊಂಡು ಆಸ್ಪತ್ರೆಗೆ ಹೋಗೋಕೆ ಜಾಗ ಬಿಡಿ ಅಂದ್ರೆ ಜೋಸೆಫ್ ರ್ಯಾಡರ್ಗೆ ಕಾಲಲ್ಲೇ ಒದ್ಬಿಡ್ತಾನೆ. ರ್ಯಾಡರ್ ತಂದೆ ಅಲ್ಲೇ ಸತ್ತೋಗ್ತಾರೆ. ಇದರಿಂದ ರ್ಯಾಡರ್ಗೆ ಜೋಸೆಫ್ ಮೇಲಿನ ದ್ವೇಷ ದುಪ್ಪಟ್ಟಾಗಿರುತ್ತೆ. ಜೊತೆಗೆ ರ್ಯಾಡರ್ ಶಿಜೋಗೋಸ್ಕರ ಫೈಟ್ ಮಾಡಿದಾಗ ಈ ಜೋಸೆಫ್ ರ್ಯಾಡರ್ ನ ಮೆಂಟಲ್ ಅಸೈಲಮ್ಗೆ ಹಾಕ್ಸಿರ್ತಾನೆ. ಅದಕ್ಕೆ ಇವಾಗ ರ್ಯಾಡರ್ ಜೋಸೆಫ್ ನ ಕಿಡ್ನಾಪ್ ಮಾಡಿರ್ತಾನೆ. ಇದನ್ನೆಲ್ಲ ಇವಾಗ ರ್ಯಾಡರ್ ಜೋಸೆಫ್ಗೆ ಹೇಳ್ತಾನೆ. ಹಾಗೆ ರ್ಯಾಡರ್ ಜೋಸೆಫ್ ಕರ್ಕೊಂಡು ಎಸ್ಕೇಪ್ ಆಗುವಾಗ ರ್ಯಾಡರ್ ಬರ್ತಿದ್ದ ದಾರಿಲಿ ನೋಬಲ್ ಪೊಲೀಸರ ಜೊತೆ ಬಂದು ಅಡ್ಡ ಆಗ್ತಾನೆ. ರ್ಯಾಡರ್ ಜೀಪ್ ಪಲ್ಟಿ ಹೊಡೆಯುತ್ತೆ. ರ್ಯಾಡರ್ ರಕ್ತ ಸಿಕ್ತವಾಗಿ ಜೀಪ್ ಇಂದ ಇಳಿತಾನೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈ ಕಥೆನ ಕೇಳ್ತಿದ್ದ ರಿಚ್ ಕಿಡ್ಸ್ ಕ್ಯಾಪ್ಟನ್ ಆಗಿದ್ರೆ ನಮ್ಮಪ್ಪನೇ ಗೆದ್ದಿದ್ದು ಅಲ್ವಾ ಅಂತಾನೆ. ಅವಾಗ ತಳಪತಿ ಬಾಯ್ಸ್ ಇಲ್ಲ ಗೆದ್ದಿದ್ದು ನಮ್ಮಣ್ಣ ಅಂತಾರೆ. ಹೇಗೆ ಅಂದ್ರೆ ಈ ಗಾಡ್ಸನ್ ಜೋಸೆಫ್ ಮಾಡಿರೋ ಎಲ್ಲ ಸ್ಕ್ಯಾಮ್ ಗಳ ಬಗ್ಗೆ ಡೀಟೇಲ್ಸ್ ನ ನ್ಯೂಸ್ ಅವರಿಗೆ ಕೊಡ್ತಾನೆ. ಯಾಕಂದ್ರೆ ಗಾಡ್ಸನ್ ಕೂಡ ಗಿಲ್ಲಿ ಬಾಲ ಕಡೆಯವನೇ ಆಗಿರ್ತಾನೆ. ಆ ನ್ಯೂಸ್ ನೋಡಿದ ಎಲ್ರಿಗೂ ಜೋಸೆಫ್ ಕೆಟ್ಟವನಾಗಿ ಕಾಣಿಸ್ತಾನೆ. ರ್ಯಾಡರ್ ಹೀರೋ ತರ ಕಾಣಿಸ್ತಾನೆ. ಜೋಸೆಫ್ಗೆ ಕಲ್ಲಲ್ಲಿ ಹೊಡೆಯೋಕೆ ಶುರು ಮಾಡ್ತಾರೆ. ಜೋಸೆಫ್ ನ CM ಪದವಿಯಿಂದ ಕೆಳಗೆ ಇಳಿಸ್ತಾರೆ. ಇದನ್ನೆಲ್ಲ ಇವಾಗ ತಳಪತಿ ಬಾಯ್ಸ್ ನೋಬಲ್ ಮಗನಿಗೆ ಹೇಳ್ತಾರೆ. ನೋಬಲ್ ಮಗ ಬೇಜಾರಲ್ಲಿ ಮನೆಗೆ ಬಂದು ಟೇಬಲ್ ಮೇಲೆ ಬ್ಯಾಗ್ ಇಟ್ಟು ಹೋಗ್ತಾನೆ. ನೋಬಲ್ ಆ ಬ್ಯಾಗ್ ನೋಡಿದಾಗ ಆ ಬ್ಯಾಗ್ ಅಲ್ಲಿ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ಅಲ್ಲಿ ರ್ಯಾಡರ್ ನೋಬಲ್ಗೆ ನಿನ್ ತಂದೆ ಮೇಲೆ ಮಾತ್ರ ನನ್ಗೆ ಕೋಪ ಇಲ್ಲ, ನಿನ್ ಮೇಲೂ ನನ್ಗೆ ಕೋಪ ಇದೆ. ಚಿಕ್ಕ ವಯಸ್ಸಿನಿಂದಾನು ನಿನ್ನ ನಗು ಕಂಡ್ರೆ ನನ್ಗೆ ಆಗ್ತಾ ಇರ್ಲಿಲ್ಲ. ಇವಾಗ ನೀನು ನನ್ನ ಫ್ರೆಂಡ್ ಮಹಿನ ಕೊಂದು ತಪ್ಪು ಮಾಡಿದ್ಯಾ, ನಾನು ನಿನ್ನ ಕೊಲ್ತೀನಿ ಅಂತ ಬರೆದಿರ್ತಾನೆ. ಚಿಕ್ಕ ವಯಸ್ಸಲ್ಲಿ ಕಾರ್ ಮೇಲೆ ಕೂತು ನಗಾಡ್ತಾ ಚಾಕ್ಲೇಟ್ ಬಿಸಾಕ್ತಾ ಇರ್ತಾನಲ್ಲ, ಅವನು ಈ ನೋಬೆಲ್ಲೇ ಆಗಿರ್ತಾನೆ. ಮೈನ ಕೊಂದಿದ್ಕೆ ಇವಾಗ ರ್ಯಾಡರ್ ನೋಬಲ್ ನ ಕೊಲ್ಲೋದಾಗಿ ಹೇಳ್ತಾನೆ. ಇವಾಗ ರ್ಯಾಡರ್ ಮತ್ತೆ ಮೆಂಟಲ್ ಅಸೈಲಮ್ ಅಲ್ಲಿ ಇರ್ತಾನೆ. ಅವಾಗ ಅಲ್ಲಿಗೆ ಒಂದು ಗ್ಯಾಂಗ್ ರ್ಯಾಡರ್ ನ ಕೊಲ್ಬೇಕು ಅಂತ ಬರುತ್ತೆ. ನೋಡಿದ್ರೆ ಸೆಲ್ ಅಲ್ಲಿ ರ್ಯಾಡರ್ ಇರೋದೇ ಇಲ್ಲ. ಆ ಗ್ಯಾಂಗ್ ಅವರು ಈ ವಿಷಯನ ಅವರ ಬಾಸ್ಗೆ ಕಾಲ್ ಮಾಡಿ ಹೇಳ್ತಾರೆ. ಅವರ ಬಾಸ್ ಬೇರೆ ಯಾರೋ ಅಲ್ಲ, SJ ಸೂರ್ಯ, ಆಸ್ಕರ್ ಬ್ರದರ್. ಇವರ ವೆಪನ್ಸ್ ನೇ ಗಿಲ್ಲಿ ಬಾಲ ಮತ್ತೆ ರ್ಯಾಡರ್ ಕದೀತಾ ಇದ್ದಿದ್ದು. ಅದಕ್ಕೆ ಆಸ್ಕರ್ ರ್ಯಾಡರ್ ನ ಕೊಲ್ಲೋಕೆ ಅವನ್ ಗ್ಯಾಂಗ್ ನ ಕಳಿಸಿರ್ತಾನೆ. ಆದ್ರೆ ಗಿಲ್ಲಿ ಬಾಲ ರ್ಯಾಡರ್ ನ ಬಿಡಿಸಿ ಆಸ್ಕರ್ ಗ್ಯಾಂಗ್ ಗೆ ಹೊಡಿತಾನೆ. ಆಸ್ಕರ್ ಗಿಲ್ಲಿಗೆ ನೀವು ನನ್ ವೆಪನ್ ಕದ್ದು CM ಕೇಸಲ್ಲಿ ನನ್ನು ತಗ್ಲಾಕಿದ್ದೀರಾ, ಇವಾಗ ನಿಮ್ನ ನಾನ್ ಬಿಡಲ್ಲ ಅಂತ ಹೇಳ್ತಾ ನಗಾಡ್ತಾನೆ. ಗಿಲ್ಲಿ ಬ್ರದರ್ಸ್ ಬಂದು ಏನ್ ಕಿತ್ಕೋತೀಯೋ ಕಿತ್ಕೋ ಅಂತ ಹೇಳಿ ನಗಾಡ್ತಾರೆ. ಇಲ್ಲಿಗೆ ಬಾ 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 ಮೂವಿ ಮುಗಿಯುತ್ತೆ. ನೆಕ್ಸ್ಟ್ ಆಸ್ಕರ್ ಬ್ರದರ್ಸ್ ಗಿಲ್ಲಿ ಬ್ರದರ್ಸ್ ಎರಡು ಸೇರಿದ್ರೆ OG ಬ್ರದರ್ಸ್ ಕಾಳಗ ಶುರು ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಮೂವಿಯಲ್ಲೇ ನೋಡ್ಬೇಕು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.